ಸತ್ಸಂಗದೊಳಗ ಕೈಲಾಸಮೇ ಶಂಭು ಉಪದೇಶ, ಉಪದೇಶ ಸನಕಾದಿ. ಕೈಲಾಸದಲ್ಲಿ ದಕ್ಷಿಣಾಮೂರ್ತಿ ಸ್ವರೂಪಧಾರಿಯಾಗಲ್ಪಟ್ಟ ಶಿವನು ಯಾವ ರೀತಿಯಲ್ಲಿ 4 ಜನ ಸನಕ ಕುಮಾರ, ಸನತ್ ಕುಮಾರ, ಏನೇನದರಲ್ಲ ಆನಂದ, ಈ 4 ಜನರಿಗೆ ಕುಂದಿರಿಸಿ ಬ್ರಹ್ಮೋಪದೇಶ ಹೆಂಗ ಮಾಡ್ತಿದ್ರು, ಹಂಗ ಸೃಷ್ಟಿಕರ್ತ ಬ್ರಹ್ಮನ ಪುತ್ರರಿಗೆ ಕೈಲಾಸದಲ್ಲಿ ಶಿವನು ಉಪದೇಶ ಮಾಡುತ್ತಿರುವಂತೆ ಇವ್ರಿಗೆ ಏನಾಗ್ಬಿಡ್ತು, ಮುಂದೆ 4 ಜನ ಶಿಷ್ಯರಿಗೆ ಕುಂದಿರ್ಸ್ಕೊಂಡು ಒಬ್ಬ ಗುರು ಪಾಠ ಹೇಳಕತ್ತನ. ಇದು ಕೈಲಾಸನೇ ಅನಿಸ್ಬಿಡ್ತವ್ರಿಗೆ. ಏನ್ 10,000 ಮಂದಿ ಕುಂದಿರ್ಸ್ಕೊಂಡು ಕುಂತಾರ ಇಲ್ಲಿ ಅರಣ್ಯದಾಗ? ಎಷ್ಟು ಮಂದಿ ಬೇಕು? ಒಂದು ಬೆಂಕಿ ಕಿಡಿ ಉತ್ಪನ್ನ ಆಗ್ಬೇಕಾದ್ರೆ ಎಷ್ಟು ಬೇಕು? ಒಂದು ಬೆಂಕಿ ಕಿಡಿ ಉತ್ಪನ್ನ ಆಗ್ಬೇಕಾದ್ರೆ ಎಷ್ಟು ಚಕಮಕಿ ಕಲ್ಲು ಬೇಕು? 2 ಸಾಕು, ಬಹಳ ಬೇಕಾಗಿಲ್ಲ. ಹಂಗ ಒಂದಿಬ್ರು ಸಾಕು ಸತ್ಸಂಗ ಮಾಡ್ಲಿಕ್ಕೆ, ಏನ್ ಬಹಳ ಮಂದಿ ಬೇಕಾಗಿಲ್ಲ. ಕಡ್ಡ ಎಡ್ಡ ಎಲ್ಲ ಓಸುಕ ತಗೊಂಡು ನಾವು ತಕ್ಕಿ ಹಾಕೊಂಡು ಒದ್ದಾಡ್ಬೇಕನ್ನೋದು ಏನಿಲ್ಲ. ನಮ್ಮ ಮೋಕ್ಷಕ್ಕಾಗಿ ನಾವು ಸಾಧನೆ ಮಾಡ್ಬೇಕಾಗಿಲ್ಲ. ಯಾರ್ಯಾರು ನಿಮ್ಮ ಮೋಕ್ಷದ ಸಾಧನೆ ಮಾಡ್ಬೇಕಂತ ಅಪೇಕ್ಷೆ ಅದ ಅವ್ರ ಅಷ್ಟೇ ಇದ್ರೊಳಗೆ ಇರ್ಬೇಕೆ ಹೊರತು ಹೇಳಿದ ಮಾತು ಕೇಳಲಾರ್ದಂಗೆ ಎಡ್ಡ ಹಚ್ಕೊಂಡು ಕಡ್ಡ ಹಚ್ಕೊಂಡು ತಮ್ಮದೇ ಒಂದು ಹೊಲಸು ಸ್ವಭಾವ ಇಟ್ಕೊಂಡು ವ್ಯಕ್ತಪಡಿಸಂತವ್ರು ಅವ್ರ ಇರೋ ಅವಶ್ಯಕತೆ ಇಲ್ಲ. ಇದು ಕೈಲಾಸ. ಅಕ್ಕಮದೇವಿ ಹೇಳ್ತಾಳ, ಕಲ್ಯಾಣವೆಂಬುದು ಯಾರಿಗೂ ಹೋಗಲು ಬಾರದು. ಕಲ್ಯಾಣಕ್ಕೆ ಯಾರು ಬೇಕವ್ರು ಹೋಗಲ್ಲಿ ಇರ್ತೀನಿ ಅಂದ್ರೆ ಆಗಂಗಿಲ್ಲ. ಅದ್ರೊಳಗ ಕಲ್ಯಾಣಕ್ಕೂ ಆದ್ಮೇಲೆ ಅಲ್ಲಿ ಕಲ್ಯಾಣ ಹೊಂದಬೇಕನ್ನೋರು ಮಾತ್ರ ಕಲ್ಯಾಣಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅದ. ಹಂಗ ಇಲ್ಲಿ ಶುದ್ಧ ಬ್ರಹ್ಮ ಜ್ಞಾನ ಪೀಠದೊಳಗೆ ಶುದ್ಧ ಬ್ರಹ್ಮ ಸ್ವರೂಪರ ಆಗ್ಬೇಕಂತ ಯಾರು ಸಾಧನೆಯಲ್ಲಿ ತೊಡಗ್ತಾರ ಅವ್ರಿಗೆ ಮಾತ್ರ ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಅದ. ಉಳಿದವರೆಲ್ಲ ಜೊಳ್ಳು ಕಾಳುಗಳು, ಇವತ್ತಿಲ್ಲ ನಾಳೆ ಅವು ಹಾರಿ ಹೋಗ್ತಾವ, ಅವು ಇರಂಗಿಲ್ಲ. ಗಟ್ಟಿಯಾಗಿ ಉಳಿಬೇಕಾದ್ರೆ ಯಾರಿಗೆ ಶುದ್ಧ ಬ್ರಹ್ಮ ಸ್ವರೂಪರಾಗ್ಬೇಕಂತಾರ ಅವ್ರು ಮಾತ್ರ ಇಲ್ಲಿ ಇರ್ತಾರ. ಅದಕ್ಕೆ ಈ ರೀತಿ ಅವ್ರಿಗೆ ಒಂದು ಭಾವನೆ ಬಂತು, ಇದು ಕೈಲಾಸ. ಈಗ ನಿಮ್ಗೆ ಕೈಲಾಸದಾಗ ಇದೀವಿ ಅಂತ ಅನ್ಸ್ಲಿಕ್ಕತ್ತದ? ಇಲ್ಲ, ಎಲ್ಲಿದೀವಿ ಅನ್ಸ್ಲಿಕ್ಕತ್ತದ? ನಿಮ್ಮೂರ ಮನೆ ಎಲ್ಲ ಮರ್ತು ಹೋಗ್ಬಿಡ್ತೀರಿ ಈ ಸತ್ಸಂಗದೊಳಗೆ. ಪೇಕಿ ತಾಹಿ ಅವರನ್ನು ಕಂಡು ಸಿಹಿ ಏನ್ ಮಾಡಿದ್ರು, ಆ ಶಿಷ್ಯರನ್ನ ಗುರುಗಳನ್ನ ನೋಡಿ 3 ಮಂದಿ ರಾಜಕುಮಾರರು ಶರಣು ಹೋದರು. ಅವ್ರನ್ನ ನೋಡಿದ ಕೂಡ್ಲೇನೆ ಸರೆಂಡರ್ ಆಗ್ಬಿಟ್ರು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಊರಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮವಿಲ್ಲ. ನೀ ನುಡಿಸಿದಂತೆ ನುಡಿವೆನಯ್ಯ, ನೀ ನಡೆಸಿದಂತೆ ನಡೆವೆನಯ್ಯ, ನೀನಿರಿಸಿದಂತೆ ಇರ್ಬೇನಯ್ಯ ಊರಲ ಸಂಗಮ ದೇವ. ನನಗೆ ಬೇರೆ ಸ್ವಾತಂತ್ರ್ಯತೆ ಉಂಟೆ ಅಂತೇಳಿ ಸರೆಂಡರ್ ಆದವ್ರ ಲಕ್ಷಣಗಳಿವು. ನೀ ನುಡಿಸಿದಂತೆ ನಡೆಯಲಾರೆ, ನಾ ನಡೆದಂತೆ ನಡೆವೆ ಅನ್ನೋರಿಗೆ ಇಲ್ಲಿ ಇರ್ಲಕ್ಕಾಗ್ತದೇನು? ಅದಕ್ಕೆ ಲೈ ಶರಣು ಹೋದರು, ಸರೆಂಡರ್ ಆದರು. ಕರಿ ದಂಡವತ್ ಆದಿ, ದಂಡವತ್ ಪ್ರಣಾಮ, ಒಂದು ಊದಕ್ಕೆ ದೀರ್ಘ ದಂಡ ನಮಸ್ಕಾರ ಅಂದ್ರೆ ಒಂದು ಬಡಿಗೆ ಬಿದ್ದಂಗ ಬಿದ್ದು ಬಿಟ್ರು. ಬಡಿಗೆ ಬಿದ್ದಂಗ ಹೇಳೋದಷ್ಟೇ ನಿಮ್ ಕೆಲಸ, ಎಬ್ಬಿಸೋದು ಯಾರ ಕೆಲಸ? ಬಿದ್ದು 1 ನಿಮಿಷನಾಗೆ ಎದ್ದು ಬಿಡ್ತೀರಿ. ನಮಸ್ಕಾರ ಮಾಡೋದು ಗೊತ್ತದ? ಹೋಗಿ ನಮಸ್ಕಾರ ಮಾಡಿ ಹೇಳ್ತಿರಲ್ಲ, ಹೇಳಂಗಿಲ್ಲ. ಗುರು ಆದವನ್ ಎಬ್ಬಿಸ್ಬೇಕು, ಅವ ಎಬ್ಬಿಸಿದಾಗ ಹೇಳ್ಬೇಕು. ನೀವೇ ಎದ್ದು ಬಿಟ್ರೆ ಮುಗೀತು, ನೀವು ಮಾಡಿದ ನಮಸ್ಕಾರ ಅಲ್ಲೇ ವೇಸ್ಟ್ ಆಯ್ತು. ಅವನಿಗೆ ಎತ್ತಬೇಕನ್ನೋ ಬುದ್ಧಿ ಗುರುವಿಗಿರ್ಬೇಕು. ಇವ ನನ್ನ ಬಳಿ ಬಂದು ಬಿದ್ದಾನಂದ್ರ ಇವನಿಗೆ ಎತ್ತಬೇಕು ಅನ್ನೋದು ಬುದ್ಧಿ ಗುರುವಿಗಿರ್ಬೇಕು. ಅವ ಬುದ್ಧಿಗೇಡಿ ಇದ್ನಂತಂದ್ರ ಅವನಿಗೆ ಎತ್ತಲಕ್ಕೆ ಗೊತ್ತಿಲ್ಲ ಅಂತಂದ್ರೆ ಮತ್ತೆ ನಿಮ್ಮ ನೀವೇ ಇರಬೇಕ. ನಮಸ್ಕಾರ ಮಾಡೋವನಿಗೆ ನಮಸ್ಕಾರ ಮಾಡಿಸ್ಕೊಳ್ಳೋವನಿಗೆ ಇಬ್ಬರಿಗೆ ಏನದಂದ್ರೆ ನಮಸ್ಕಾರ ಮಾಡಿ ಬಗ್ಗದೊಂದೇ ಇವನ್ ಕೆಲಸ, ಹೇಳೋದವನ್ ಕೆಲಸ ಇಲ್ಲ. ಎಬ್ಬಿಸೋದು ಯಾರ ಕೆಲಸ? ಗುರುವಿನ ಕೆಲಸ. ತಿಳಿಸ್ರಿ, ಎಷ್ಟ ನಮಸ್ಕಾರ ಮಾಡುತ್ತೆ ಅಲ್ಲೇ ಬಿದ್ದಲ್ಲ ಹೇಳಂದ್ರೆ ಅವ ಗುರುನೇ ಅಲ್ಲ, ದನಕಾಯವ. ಅತ್ಯಂತ ಆಧಾರದಿಂದ ನನ್ನ ಪಾದಕ್ಕೆ ಬಂದು ಬಿದ್ದಾನಂದ್ರೆ ಇವನಿಗೆ ಹಿಡಿದು ಎತ್ತಬೇಕು ಅಂತೇಳಿ ಅವನ ಬುದ್ಧ ಬಗ್ಗೆ ಹಿಡಿದು ಎತ್ತಿ ಅವನ ದೃಷ್ಟಿಯೊಳಗೆ ಇವನ ದೃಷ್ಟಿ ಬೆರೆಸಿ ಒಬ್ರು ಒಂದು ರೀತಿಯ ಆನಂದ ಅನುಭವಿಸೋದವರು. ಗುರು ಶಿಷ್ಯರ ನಮಸ್ಕಾರ, ದಂಡವತ್ ನಮಸ್ಕಾರ. ಏನ್ ಮಾಡ್ಬೇಕು? 3 ಜನ ಸಹೋದರರಿಗೆ ಆ ಗುರು ಶಿಷ್ಯ
ಶಿಷ್ಯರ ಸಮಾವೇಶ ಕಂಡು ಏನಾಗ್ಬಿಡ್ತು, ಹೇಗೆನ್ನಿಸಿತು ಅಂದರೆ ಕೈಲಾಸದಲ್ಲಿ ಸಾಕ್ಷಾತ್ ಶಿವನು ಸನಕಾದಿ ಋಷಿಗಳಿಗೆ ಮಾಡುತ್ತಿರುವ ಉಪದೇಶದ ಹಾಗೆ ಕಾಣು. ಇವರು ಸಾಮಾನ್ಯ ಮಹಾತ್ಮರಲ್ಲ. ಆಗ 3 ಜನ ರಾಜಕುಮಾರರು ಮೊದಲು ದಂಡವತ್ ಪ್ರಣಾಮಗಳನ್ನು ಮಾಡಿದರು, ಶರಣು ಹೋದರು. ಅವರು ಗುರುಗಳ ಹತ್ರ ಶರಣು ಹೋಗಿ ಗುರುಗಳ ಕಡಿನೇ ಉಳಿದ್ರು. ಮತ್ತು ಒಳ್ಳೆ ನಮ್ಮ ಗುರು ಸಿಕ್ಕನ್ನ ಹೇಳಕ್ಕೆ ಒಳ್ಳೆ ತಮ್ಮ ಊರಿಗೆ ಹೋಗಲಿಲ್ಲ, ಅಲ್ಲೇ ಉಳಿದ್ರು. ಅವರು ಅಲ್ಲೇ ಉಳಿದ್ರು. ಉಳಿದು ಏನ್ ಮಾಡಿದ್ರು, ಗುರುಗಳ ಬಲ್ಲಿ ಹೋಗೋದು ಬರೋದು ಅದನ್ರಿ. ಆದ್ರೆ ಆ ಕಡೆ ಹೋಗ್ಬಿಡ್ಬೇಕು, ಗುರುಗಳ ಬಲ್ಲಿ ಹೋಗೋದು ಅಂದ್ರೆ ಆ ಕಡೆ ಹೋಗ್ಬಿಡ್ಬೇಕು. ಹೋಗಿ ಪಕ್ಕ ಏನ್ ಕೆಲಸ ಅದು ಮಾಡ್ಕೊಂಡೇ ಬರ್ಬೇಕು, ಹಂಗಿರ್ಬೇಕು. ದೋಹ 20 ಇಯೋ ವಾಸ ಷಟ್ ಮಾಸ ಪುನಿ ಶಿಷ್ಯ ರೀತಿ ಅನುಸಾರ ಕರಿ ಅಧಿಕ ಗುರು ಸೇವಾ ಕಿಹು ಮೋಕ್ಷ ಕಾಮ ಏದಾರ. ಅವ್ರೇನ್ ಮಾಡಿದ್ರು, ಪುನಃ 3 ಜನ ಮೋಕ್ಷ ಕಾಮ ಅಂದ್ರೆ ಮೋಕ್ಷದ ತೀವ್ರವಾದ ಇಚ್ಛೆಯನ್ನ ಹೃದಯದಲ್ಲಿ ಧರಿಸಿ, ಹಿಯಧಾರ ಅಂತಂದ್ರೆ ಹೃದಯದಲ್ಲಿ ಧರಿಸಿಕೊಂಡು ಶಿಷ್ಯ ರೀತಿ ಅನುಸಾರ, ಶಿಷ್ಯ ಧರ್ಮದ ಅನುಸಾರ, ಶಿಷ್ಯರ ಧರ್ಮದ ಅನುಸಾರ ಏನ್ ಮಾಡ್ತಾರೆ ಅಂದ್ರೆ ಗುರುವಿನ ಸೇವೆಯನ್ನು ಮಾಡ್ತಾರೆ. ಅಧಿಕ ಕರಿ ಎಂತಂದ್ರೆ ವಿಶೇಷವಾಗಿ ಮಾಡಿದರು. ಗುರುವಿನ ಸೇವೆ ಅನ್ನೋದು ವಿಶೇಷವಾಗಿ ಮಾಡಿದರು. ಷಟ್ ಮಾಸ 6 ತಿಂಗಳ ಪರ್ಯಂತರ ವಿಶೇಷವಾಗಿ ಗುರುವಿನ ಬಳಿ ಸೇವೆ ಮಾಡಿದರು. ಗುರುಗಳ ಹತ್ರ ಬಂದು ಗುರುವಿನ ಸೇವೆ 6 ತಿಂಗಳ ಪರ್ಯಂತ ಮಾಡಿದರು. ಗುರುವಿನ ಬಳಿಯಲ್ಲಿಯೇ ವಾಸ ಮಾಡುವಂತವರಾದರು. ಇಲ್ಲಿ ಬರೆಯೋ ಅಂತ ಹೊಯ್ಕೊಂಡ್ರೆ ಒಬ್ರು ಬರ್ತಾ ಇಲ್ಲ. ನೀವು 1 ತಿಂಗಳಾಯ್ತು ಬರ್ರಿ ಅಂತ ಬರ್ತಾ ಇಲ್ಲ. ಗುರುವನ್ನ ಹುಡುಕಿಕೊಂಡು ಅವ್ರ ಹೆಂಗಾದ್ರು ನೀವೇನ್ ಎಲ್ಲಿ ಹುಡುಕಿಕೊಂಡು ಹೋಗೇ ಇಲ್ಲ, ಕುಂತಲ್ಲೇ ನಿಮಗೆ ಗುರು ಸಿಕ್ಕನ. ಅವ್ರಿಗೆ ನಿಮಗೆ ಏಟು ವ್ಯತ್ಯಾಸದ ನೋಡ್ರಿ. ಆ ಶಿಷ್ಯತ್ವಕ್ಕ ಏನಾರು ಸಮೀಪ ಬದಿರ ನೀವು. ಇಲ್ಲಿ ಏನ್ ಹೇಳಕತ್ತಾರ, ಶಿಷ್ಯ ಧರ್ಮ ಅಂತ ಹೇಳಕತ್ತಾರ. ಅದು ಧರ್ಮ. ಆ ಧರ್ಮ ಪಾಲನೆ ಮಾಡಿದರೆ ಶಿಷ್ಯ. ಆ ಧರ್ಮ ಪಾಲನೆ ಮಾಡ್ಲಿಲ್ಲ ಅಂತಂದ್ರೆ ಅವನು ಶಿಷ್ಯನಲ್ಲ. ಅವನೇನು ಮಂಡ್ ಹಚ್ಕೊಂಡು ಕೂತಾನ, ಅವನಿಗೇನಂತಾರ ಅಧರ್ಮ ಅಂತಾರ ಅಷ್ಟೇ. ಅಧರ್ಮಿಯಾಗಿ ಶಿಷ್ಯತ್ವದಿಂದ ದೂರ ಆದ್ರೆ ಶ್ರದ್ಧಾವಾನ್ ಲಭತೆ ಜ್ಞಾನ, ಅಶ್ರದ್ಧಾವಾನ್ ವಿನಶ್ಯತಿ. ಶ್ರದ್ಧೆ ಇಲ್ಲನೋ ನಾಶ ಆಗಿ ಹೋಗ್ಬಿಡ್ತಾನ. ಅದಕ್ಕೆ 6 ತಿಂಗಳ ಪರ್ಯಂತರ ರಾಜಕುಮಾರರು ಇವರು ಸಾಮಾನ್ಯರಲ್ಲ. ರಾಜರಿಗೆ ವೈರಾಗ್ಯ ಬರುವುದು, ಇನ್ನೊಬ್ಬರ ಸೇವೆ ಮಾಡುವುದು ಬಹಳ ಕಠಿಣವಾದ ಕಾರ್ಯ. ರಾಜಕುಮಾರರು ಬಾಲ್ಯದಲ್ಲಿ ಆಟ ಪಾಠಗಳಲ್ಲಿ ಕಳೆದಂತ ರಾಜಕುಮಾರರವರು ಯೌವನದಲ್ಲಿ ಹೆಣ್ಣು ಹಣ್ಣು ಎಲ್ಲ ವೈಭವವನ್ನು ಅನುಭವಿಸಿದಂತ ರಾಜಕುಮಾರರು ಇವರು ರಾಜ್ಯವನ್ನ ತ್ಯಾಗ ಮಾಡಿ ವಿವೇಕವುಳ್ಳವರಾಗಿ ವೈರಾಗ್ಯವುಳ್ಳವರಾಗಿ ಬಂದು ಇನ್ನೊಬ್ಬರ ಸೇವೆ ಮಾಡೋದು ಇದೇನು ಸರಳದನ್ರಿ? ಸೇವೆ ಮಾಡುವುದು ಇದು ಬಹಳ ಕಠಿಣವಾದ ಕಾರ್ಯ. ಸಾಮಾನ್ಯ ಜನರಿಗೆ ಒಂದಿಷ್ಟು ದುಡ್ಡು ಬಂದರೆ ಸಾಕು, ಸೇವೆ ಮಾಡುವ ಮನಸ್ಸು ಉಂಟಾಗುವುದೇ ಇಲ್ಲ. ನಾವ್ಯಾಕೆ ಕೆಲಸ ಮಾಡಬೇಕು ಅಂತ ಸಾಮಾನ್ಯ ಜನರು. ಆದ್ರ ಇವ್ರಿಗೆ ಇಷ್ಟೆಲ್ಲ ಇದ್ರೂ ಸಹಿತ ರಾಜ್ಯವನ್ನ ತ್ಯಾಗ ಮಾಡಿ ಗುರುವಿನ ಸೇವೆ ಮಾಡ್ಲಕ್ ಬಂದರಲ್ಲ, ಇವರು 3 ಜನ ಸದ್ಬುದ್ಧಿ ನಿಧಿಗಳು, ಸನ್ನಿಧಿಗಳು ಸಾಮಾನ್ಯರಲ್ಲ, ಅದ್ಭುತವಾದ ವ್ಯಕ್ತಿಗಳು. ಇಂಥ ತ್ರಿಲೋಕಾಧಿಪತಿ ರಾಜರ ಮಕ್ಕಳ ಸೇವೆಯಲ್ಲಿ, ರಾಜರ ಮಕ್ಕಳು ಬಂದು ಇಲ್ಲಿ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ನಿಜ ಗುಣ ಶಿವಯೋಗಿಯ ವಾಣಿ, ವರಮುಕ್ತಿ ಒಲುಮೆಗೆ ಗುರು ಸೇವೆಯೇ ಸೂಚನೆ. ಜ್ಞಾನಿ ಎಂದ ಅವನರಿವೆಂಬ ಅನುಮಾನವೇಕೆ, ಅವನಂಗವೇ ಸೂಚಿಸುವುದು. ಏನಿದು ಒಂದು ಹಾಡಾದ ನೋಡ್ರಿ, ಇದು ಗುರು ಸೇವೆ ಸೂಚನೆ. ಗುರು ಸೇವೆ ವರಮುಕ್ತಿ ಒಲುಮೆಗೆ, ಜ್ಞಾನಿಯ ಅಂಗವೇ ಅವನು ಜ್ಞಾನಿ ಇದ್ದಾನೆ ಎಂದು ಸೂಚನೆ ಮಾಡುತ್ತದೆ. ಇಲ್ಲಿ ಅಂಗ ಎಂದರೆ ಶರೀರ, ದೇಹ, ಕೈ, ಮೈ, ಕಾಲುಗಳು ಅಂತಂದ್ರೆ ಅಂಗ ಸಾಧನೆ. ಆತ ಮಾಡಿದ ಸಾಧನೆ ತೋರಿಸಿಕೊಳ್ಳುತ್ತದೆ.
ಆತನ ಪರಿಶ್ರಮವೇ ಆತ ಜ್ಞಾನಿ ಎಂಬುದನ್ನು ತಿಳಿಸಿಕೊಡುತ್ತದೆ. ಅಂತವರ ಸೇವೆಯಿಂದ ಏನು ಲಾಭ ಎಂದರೆ ವರಮುಕ್ತಿ ಒಲುಮೆಗೆ ಗುರು ಸೇವೆಯೇ ಸೂಚನೆ ಅಂತೇಳಿ ನಿಜಗುಣ ಶಿವಯೋಗಿಗಳು ಒಂದು ಉದ್ಗಾರ ತೆಗೆದರೆ ಒಂದು ಕಡೆ, ಯಾರ ಗುರುವಿನ ಸೇವೆಯಲ್ಲಿ ಆಸಕ್ತಿ ವಹಿಸುತ್ತಾರೋ ಅವರಲ್ಲಿ ಮೋಕ್ಷ ಪ್ರಾಪ್ತಿ ಒಲುಮೆ ಹಂಬಲ ಉಂಟಾಗ್ತದ. ಮೋಕ್ಷ ನಾನು ಪಡ್ಕೋಬೇಕಪ್ಪ ಅನ್ನೋದು ಮುಮುಕ್ಷತ್ವ ಯಾರಲ್ಲಿ ಉಂಟಾಗ್ತದ ಅಂತಂದ್ರೆ ಗುರುವಿನ ಸೇವೆ ಯಾರು ಸರಿಯಾಗಿ ಮಾಡ್ತಾರ. ಎಂತ ಗುರುವಿನ ಸೇವೆ ಅಂತಂದ್ರೆ ಅವನ ಸೇವೆ ಮಾಡಿದ್ರ ವರಮುಕ್ತಿ ಪಡೆಯುವಂತ ನಿಸ್ವಾರ್ಥವಾಗಿ ಬ್ರಹ್ಮಜ್ಞಾನ ಉಪದೇಶ ಮಾಡಿ ತಾನೂ ಬ್ರಹ್ಮದ ತತ್ವವನ್ನು ಕಂಡು ಉಂಡಂತ ಗುರು ಇರಬೇಕು. ನಿಮ್ಮನ್ನ ಉಣ್ಣುವಂತ ಒಂದು ಮಾರ್ಗದರ್ಶನ ಮಾಡಿ ನಿಮ್ಮಿಂದ ಜಗತ್ತಿಗೆ ಉಣ್ಣಿಸುವಂತ ಸಾಮರ್ಥ್ಯ ಕೊಡುವಂತ ಗುರು ಇರಬೇಕು. ತಾನೇ ಏನು ಕಂಡಿಲ್ಲ, ಇನ್ನೊಬ್ರಿಗೆ ಏನ್ ಕೊಡ್ತಾನ, ಮತ್ತ ಮುಂದೆ ಕೂತವ್ರಿಗೆ ಮತ್ತೊಬ್ಬರನ್ನ ಉದ್ಧಾರ ಮಾಡುವಂತ ಶಕ್ತಿ ಏನ್ ಕೊಡ್ತಾನ. ಅಂತ ಗುರುಗಳ ಹತ್ರ ಹೋಗಿ ಏನ್ ಸೇವೆ ಮಾಡಿದ್ರು ಹೊರಗೇಡಿ ಗುರುಗಳ ಸೇವೆ ಮಾಡಿದ್ರೆ ಎಷ್ಟು ವರ್ಷ ಆದ್ರೂ ಅಲ್ಲೇ ಇರ್ಬೇಕಾಗ್ತದೆ. ಗುರುವನ್ನ ನೋಡಿ ಸೇವೆ ಮಾಡಬೇಕು. ಯಾರು ಗುರುವಿನ ಸೇವೆ ಎಲ್ಲಿ ಆಸಕ್ತಿ ವಹಿಸುವರೋ ಅವರಲ್ಲಿ ಮೋಕ್ಷ ಪ್ರಾಪ್ತಿಯ ಒಲುಮೆ ಅಂತಂದ್ರೆ ಮುಮುಕ್ಷತ್ವ ಉಂಟಾಗುತ್ತದೆ. ಯಾರು ಮಾಡ್ತಾರೋ ಅವರು ಮುಮುಕ್ಷುಗಳು, ಗುರು ಸೇವಕರೇ ಮುಮುಕ್ಷುಗಳು. ಸರಿಯಾಗಿ ಗುರುವಿನ ಸೇವೆ ಮಾಡುತ್ತಿದ್ದಾನೆ ಅಂತ ಅಂದ್ರೆ ಆತನಲ್ಲಿ ಮೋಕ್ಷದ ಇಚ್ಛೆ ಇದೆ ಅಂತ. ಗುರು ಹೇಳಿದ ಮಾತು ಕೇಳ್ತಾನ, ಗುರುವಿನ ಸೇವೆ ಮಾಡ್ತಾನಂದ್ರೆ ಅವನು ಮೋಕ್ಷದ ಇಚ್ಛೆ ಇದ್ದವನೇ ಗುರುವಿನ ಸೇವೆ ಮಾಡ್ತಾನಂತ ಅದರ ಲಕ್ಷಣ. ಮೋಕ್ಷದ ಇಚ್ಛೆಯುಳ್ಳವ ಬಗ್ಗಿ ಗುರುವಿನ ಸೇವೆ ಮಾಡುತ್ತಾನೆ. ಪರಸೇವಾ ಕರ ಕಷ್ಟವೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಇಂಥ ಗುರುವಿನ ಸೇವೆ ಮಾಡೋದು ಅಷ್ಟು ಸರಳ ಅಲ್ಲ, ಬಹಳ ಕಷ್ಟದ ಕೆಲಸ ಇರ್ತದ. ಅಂತ ಸೇವೆ ಮಾಡ್ಲಿಕ್ಕತ್ತಾನಂದ್ರೆ ಅವನು ಮೋಕ್ಷ ಪಡ್ಕೊಳಕತ್ತಾನ ಅಂತ. ಸೇವೆ ಮಾಡಬೇಕಂತ ಹೇಳಿದ್ದೇನೋ ಸರಳವಿದೆ, ಆದರೆ ಪರಸೇವೆ ಮಾಡುವುದು ಗುರುಗಳ ಸೇವೆ ಮಾಡೋದಷ್ಟು ಸರಳ ಅಲ್ಲ, ಬಹಳ ಕಷ್ಟದ ಕೆಲಸ. ಗುರುಗಳು ಹೇಳುವುದಕ್ಕಿಂತ ಮೊದಲೇ ಹೇಳಬೇಕು, ಗುರುಗಳು ಮಲಗಿದ ನಂತರ ಮಲಗಬೇಕು. ಗುರುಗಳ ಸೇವೆ ಮಾಡುವುದು ಸುಮ್ಮನೆ ಅಲ್ಲ, ಅದು ಬಹಳ ಕಷ್ಟವಾದ ಕೆಲಸವಾಗಿರುತ್ತದೆ. ಅಲ್ಲಿ ತನ್ನ ಸುಖವನ್ನ ಅರಸಬಾರದು. ಈ ರೀತಿಯಾಗಿ ಆ ರಾಜನ 3 ಜನ ಮಕ್ಕಳು ಗುರು ಸೇವೆಯನ್ನು ಮಾಡುತ್ತಿದ್ದಾರೆ. ಈ ರೀತಿಯಾಗಿ ಗುರು ಸೇವೆಯನ್ನು ಮಾಡುತ್ತಿರುವ ಸಮಯದಲ್ಲಿ ಮುಂದೇನಾಗ್ತದಪ್ಪ ಅಂದ್ರೆ 21ನೇ ದ್ವಾರೊಳಗ ಗುರುವಿನ ಸೇವೆ ಮಾಡಿದ್ರೆ ಏನಾಗ್ತದ? ಗುರು ಪ್ರಸನ್ನ ಆಗ್ತಾನೆ, ಮತ್ತಿನ್ನೇನಾಗ್ತಾನೆ? ಸೇವೆ ಮಾಡಿ ಖುಷಿ ಆಗಲ್ಲ. ಈಗ ನಿಮ್ ಸೇವೆ ಬಂದು ಯಾರ್ಯಾರೇ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಖುಷಿ ಆಗ್ತದ ಇಲ್ಲ? ಸೇವೆ ಮಾಡಂಗ ಆಗ್ಬೇಕಾದ್ರೆ ಮೊದಲು ನೀವು ಒಂದಿಟ್ಟು ಅವ್ರ ಬಗ್ಗೆ ಕಾಳಜಿ ವಹಿಸಿದ್ರೆ ನಿಮಗೆ ಸೇವಕರು ಸಿಗ್ತಾರೆ. ಕಾಳಜಿ ವಹಿಸಿ ಪ್ರೀತಿ ಮಾಡಿ ಅವ್ರಿಗೆ ಒಂದ್ ಸ್ವಲ್ಪ ನಾವು ತತ್ವಜ್ಞಾನ ಹೇಳಿ ಜಗತ್ತಿಗೆ ಒಂದಿಟ್ಟು ಉದ್ಧಾರ ಮಾಡಮು ಅನ್ನೋಂಥ ಕಕ್ಕಲತಿ ಇಟ್ಕೊಂಡು ಜಗತ್ತಿನೊಳಗ ಆ ಲೈನ್ದಾಗ ಯಾರ್ಯಾರು ಅದರ ಒಂದು 4 ಮಂದಿಗೆ ಸೇರಿಸಿಕೊಂಡು ಕೂತು ಹೇಳೋದು ಕೇಳೋದು ಮಾಡಿದ್ರೆ ನಿಮ್ ಸೇವಾ ಆಗ್ತದ. ಅವಾಗ ನೀವು ಪ್ರಸನ್ನರಾಗಿ ನೀವು ಬೇಕಾದಂತ ಉಪದೇಶಗಳು ಮಾಡಿ ನೀವು ಗುರು ಆಗ್ಬೋದು, ದೈವ ಆಗ್ಬೋದು, ಏನೆಲ್ಲ ಆಗ್ಬೋದು. ನರನನ್ನು ಒಯ್ದು ಹರನನ್ನಾಗಿ ಮಾಡಬೇಕು, ಗುರುವನ್ನಾಗಿ ಮಾಡಬೇಕು ಅನ್ನೋದೇ ಈ ಒಂದು ಶುದ್ಧ ಬ್ರಹ್ಮಜ್ಞಾನ ಪೀಠದ ಉದ್ದೇಶ. ಈ ಉದ್ದೇಶಕ್ಕೆ ತಕ್ಕಂತೆ ಯಾರು ಅರಿವಿನಿಂದ ಸಾಧನೆಯಲ್ಲಿ ತೊಡಗ್ತೀರಿ ಅವರು ಖಂಡಿತ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತೆಯೆನಿಸಿದ ಗುರುವೇ. ಏನು ವಚನ ಅದು? ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತೆಯೆಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನನನ್ನು ತಂದೆನ್ನ ಕೈ ವಶಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ ಶರಣ ಶರಣ. ಇದು ಮಾಡಬೇಕಾದ ಯಾರು ಇಂಥ ಸಾಧನೆ ಒಳಗ ಅಣಿವಿನಿಂದ ಬರ್ತೀರಿ ಅವರು ಖಂಡಿತ